ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದಾದ್ಮೇಲೆ ಒಂದು ಆಫರ್ಗಳನ್ನ ಕೊಟ್ಟಿತ್ತು. ಜೊತೆಗೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಆಗಿರ್ಬೋದು, ಮನೆಗೆ 200 ಯೂನಿಟ್ ಕರೆಂಟ್ ಫ್ರೀ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಹೀಗೆ ಸಾಕಷ್ಟು ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದೆ. ಆದ್ರೆ ಇದ್ರ ಮದ್ಯ ಪ್ರಿಯರಿಗೆ ಬಿಗ್ ಶಾಕ್ ಕೊಡೋಕೆ ಸರ್ಕಾರ ಮುಂದಾಗಿದೆ. ಬಾರಲ್ಲಿ ನಮ್ಮ ವಾಟರ್ಸ್ ಎಣ್ಣೆಗೆ ಏನಾದರೂ ರೇಟ್ಗಳು ಜಾಸ್ತಿ ಆಗತ್ತಾ? ಜಾಸ್ತಿ ಆದರೆ ಮದ್ಯ ಪ್ರಿಯರಿಗೆ ಒಂಥರ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪಾಸನ್ನು ಕೂಡ ಕೊಟ್ಟಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಕರೆಂಟ್ ಬಿಲ್ಲನ್ನು ಕೂಡ ಕಟ್ಟುತ್ತಾ ಇದ್ದಾರೆ. ಈ ಮದ್ಯ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸೋಕ್ಕೋಸ್ಕರ ಮದ್ಯದಲ್ಲಿ ಏನಾದರೂ ಜಾಸ್ತಿ ಮಾಡ್ತಾರಾ? ಎಣ್ಣೆ ಬೆಲೆ ಜಾಸ್ತಿ ಆದರೆ ಎಣ್ಣೆ ಪ್ರಿಯರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ? ಎಣ್ಣೆ ಪ್ರಿಯರಿಗೆ ಹೆಚ್ಚಾಗಲಿ ಅಂತ ಹೇಳ್ತಾರಾ ಅಥವಾ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳ್ತಾರಾ? ಹೆಚ್ಚಾದರೂ ಕೂಡ ಎಷ್ಟು ಪರ್ಸೆಂಟ್ ಹೆಚ್ಚಾಗತ್ತೆ ಎಲ್ಲವನ್ನ ಹೇಳ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಮದ್ಯ ಪ್ರಿಯರು ಏನು ಹೇಳ್ತಾರೆ ಕೇಳ್ಕೊಂಡು ಬನ್ನಿ. ಸರ್, ಈಗ ಎಣ್ಣೆ ರೇಟ್ ಜಾಸ್ತಿ ಮಾಡ್ತೀವಿ ಅನ್ನೋ ಇದು ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ? ಕಸ್ಟಮರ್ಸ್ ನಿಮ್ಗೆ ಹೆಂಗೆ ರಿಪ್ಲೈ ಮಾಡ್ತಾರೆ? ಈಗ ಎಣ್ಣೆ ರೇಟು ಜಾಸ್ತಿ ಮಾಡ್ತಾ ಹೋದರೆ ಈಗ ಹೈ ಲೆವೆಲ್ ಇರೋನೆಲ್ಲ ಕೆಳಗಡೆನೇ ಬರ್ತಾರೆ ಮೇಡಮ್. ಏನಿದೆ ಈಗಲೇ ಜನಗಳು ಪಾಪ ಕೂಲಿ ಕೆಲಸ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಬಂದು ಪಾಪ ಪರದಾಡ್ತಾರೆ, ಕುಡಿಯೋಕ್ಕೆ ಇದು ಮಾಡ್ಕೊತಾರೆ. ನೀವು ಅದರಲ್ಲಿ ಇರೋದ್ರ GST ಅದು ಇದು ಅಂದ್ಕೊಂಡು ಇನ್ನೂ ಜಾಸ್ತಿ ಹೋದರೆ ಈಗ ನೀವು ಲೇಡೀಸ್ಗೆಲ್ಲ ಬಸ್ ಫ್ರೀ 2000 ಫ್ರೀ ಅಂತ ಬಿಟ್ಟು ಜೆಂಟ್ಸ್ಗಳ ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಟ್ಟು ನೀವು ಜೆಂಟ್ಸ್ ಮೇಲೆ ಕುಡುಕ್ರ ಮೇಲೆ ಹಾಕ್ಬಿಟ್ರೆ ಹೆಂಗಿದು? ಇದು ನ್ಯಾಯನಾ ಇದು ಹೇಳಿ? ಅವರಾ ಆದ್ರೂ ಅವ್ರಿಗೂ ಪಾಪ ಈಗ ನಾವಿಗೆ ಹೋದ್ರು ಒಂದು 500 ರೂಪಾಯಿ ಕೂಲಿಗೆ ಬೆಳಗಿಂದ ಸಾಯಂಕಾಲ 500 ರೂಪಾಯಿ ಕೂಲಿಗೆ ಕೆಲಸ ಮಾಡ್ಕೊಂಬತ್ತಾನೆ. ಅವ್ನಿಗೆ ಒಂದು ಕ್ವಾರ್ಟರ್ ಮೇಲೆ 18% ಮಾಡಿದ್ರೆ ಅವ್ನು ಏನು ಕುಡಿಬೇಕು ಸಂಸಾರ ಹೆಂಗೆ ಸಾಕಬೇಕಲ್ಲ ಹೇಳಿ? ಅಂದರೆ ಈ ಡ್ರಿಂಕ್ಸಿಂದ ಜಾಸ್ತಿ ಆದರೆ ಬಡವರು ಭಾಳ ತುಂಬ ತೊಂದರೆ ಆಗ್ತದೆ ಅಂದರೆ ಸರ್ಕಾರ ಒಳ್ಳೆ ಲಾಜಿಕ್ ಯೂಸ್ ಮಾಡ್ತಾ ಇದೆ ಅಂತ. ಅಲ್ಲ ಈಗ ಎಲ್ಲ ಮೇಡಮ್ ಈಗ ಏನು ಮಾಡಿದ್ರೆ ಗೊತ್ತಾ, ಎಲ್ಲ ಒಂದು ಕೊಡ್ತಾರೆ ಒಂದು ಕಿತ್ಕೊತಾವ್ರೆ. ಈಗ ಎಲೆಕ್ಟ್ರಿಕ್ ಕರೆಂಟ್ ಫ್ರೀ ಅಂತ ಹೇಳಿದ್ದಾರೆ. ಈಗ ಕರೆಂಟ್ ಫ್ರೀ ಅಂತ ಕೊಟ್ಬಿಟ್ಟು ಈಗ ಅವ್ರ ಮನೆಯಿಂದ ತತ್ತಾರೆ ಯಾರು ಮನೆಯಿಂದ ತರಲ್ಲ, ನಮ್ಮಗಳ ಮೇಲೆ ಹಾಕಿ ಈಗ ಅದೇ ಬಡ ಸಾಮಾನ್ಯಗಳ ಜನಗಳ ಮೇಲೆ ಹಾಕಿ ಅವರು ಅಲ್ಲಿ ಟ್ಯಾಕ್ಸ್ ಅಂತ ಹಾಕಿ ಬಡ ಸಾಮಾನ್ಯರ ಮೇಲೆ ಹಾಕಿ ಇದು ಮಾಡ್ತಿದ್ದಾರೆ ಅಷ್ಟೇ. ಅವರು ಬೆಳೆ ಬೇಯಿಸ್ಕೋತಾರೆ ಅಷ್ಟೇ. ಒಂದು ಕಡೆ ಅದೇನು ಹೇಳ್ತಾರೆ, ಒಂದು ಕಡೆ ಕೊಟ್ಟು ಒಂದು ಕಡೆಗಿಂತ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಥ್ಯಾಂಕ್ ಯು ಮೇಡಮ್. ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಜಾಸ್ತಿ ಆದ್ರೆ ನಿಮ್ಮ ಕಸ್ಟಮರ್ಸ್ ನಿಮಗೆ ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ? ಕಸ್ಟಮರ್ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಅಷ್ಟೇ, ಎಲ್ಲ ಜಾಸ್ತಿ ಆಗಿದೆ, ಜಾಸ್ತಿ ಮಾಡ್ತೀರಾ ಅಂತ. ಅಲ್ಲಿ ಗೌರ್ಮೆಂಟ್ ಮಾಡ್ತಾರೋದು ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ ಡ್ರಿಂಕ್ಸ್ ಮೇಲೆ ಎಳಿತಾರೆ, ಅಲ್ಲಿ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಹಂಗೆ ಆಯ್ತಲ್ಲ. ಈಗ ಇಲ್ಲಿ ಈ ಕಡೆ ಆ ಕಡೆ ಕೊಡ್ತೀವಿ ಅಂತಾರೆ, ಈ ಕಡೆ ತಾಮಂದು ಇಲ್ಲಿ ಹೇಳ್ಬಿಟ್ಟು ಆ ಕಡೆ ಕೊಡ್ತಾರೆ ಅವ್ರಿಗೆ ಅಷ್ಟೇ. ಈಗ ಸರ್ಕಾರಕ್ಕೂ ಗೊತ್ತಿರಬಹುದು ಸರ್, ಅಂದ್ರೆ ಕುಡುಕರು ಎಷ್ಟು ಮಾಡಿದ್ರು ಕುಡಿತಾರೆ ಅನ್ನುವಂಥದ್ದು. ಅದರಿಂದಲೇ ಅದ್ರ ಮೇಲೆ ಯಾವಾಗಲೂ ಟ್ಯಾಕ್ಸ್ ಹಾಕೋದು. ಅವ್ರು 100 ರೂಪಾಯಿ ಇರೋದು 200 ರೂಪಾಯಿ ಮಾಡಿದ್ರೆ ಜನ ಕುಡಿತಾರೆ. ಹಾಂ ಅದು ಹೇಳಿ ಸರ್ ಬನ್ನಿ ಸರ್. ಹಿಂದೆ ಏನು ಹೋರಾಟ ಗಿರಾಟ ಏನು ಮಾಡಲ್ಲ ಅಂತ ಜಾಸ್ತಿ ಮಾಡ್ತಾರ? ಇಲ್ಲ, ನಾವು ಈಗ ನಿನ್ನೆ ಕಸ್ಟಮರ್ ಬಂದರು, ರೇಟ್ ಕೇಳಿದ್ರು, ಹೋಗಿ ಗೌರ್ಮೆಂಟ್ ಅಲ್ಲಿ ವಿಧಾನಸೌಧದಲ್ಲಿ ಸ್ಟ್ರೈಕ್ ಮಾಡ್ರಿ ಅಂತ ಹೇಳ್ದು. ಇಲ್ಲಿಗೆ ಬಂದು ಕೇಳಿದ್ರೆ ನಾವೇನೇನು ಹೇಳಕೈತೆ? ಜಾಸ್ತಿ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಅಂಗಡಿ ಬರೋ ಜನ ಹೆಂಗ್ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ನಮ್ಮಲ್ಲಿ ಬರೋ ಜನ ಹೇಳೋದಂದ್ರೆ ಇವಾಗಲೇ ರೈಟ್ ಎಲ್ಲ ಜಾಸ್ತಿ ಆಗಿದೆ. ಎಲ್ಲ ಬೇರೆ ಸ್ಟೇಟ್ಗಳಿಗೆ ಹೋಲಿಸಿದ್ರೆ ಕರ್ನಾಟಕನೇ ಜಾಸ್ತಿ ಇದೆ. ಅದರಿಂದ ಇವಾಗಲೇ ಜಾಸ್ತಿ ಆಗಿದೆ ಅಂದರೆ ಮುಂದೆ ಕುಡಿಯೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸರ್ಕಾರ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾರೆ ಎಲ್ಲರೂ. ಓಕೆ, ಈಗ ಸರ್ಕಾರ ಏನಾದರೂ ಐಡಿಯಾ ಇಟ್ಕೊಂಡೇ ಮಾಡ್ತಾ ಇದೆಯಾ ಅಂತ? ಅಂದರೆ ಈಗ ಕುಡುಕರು ಹೆಂಗಿದ್ರು ಕುಡಿತಾರೆ ಅನ್ನೋ ಇದಕ್ಕೇನಾದರೂ? ಹೌದು, ಗ್ಯಾರಂಟಿ ಇದ್ರ ಬಗ್ಗೆ ಯಾರು ಹೋರಾಟ ಏನು ಮಾಡಲ್ಲ. ಅದೊಂದು ಗ್ಯಾರಂಟಿ ಅವ್ರಿಗೆ ಹೆಂಗಿದ್ರು ಬರಲ್ವಲ್ಲ, ಮಾಡ್ಬೋದ್ರೆ ಇಲ್ಲಿಂದ ಅಲ್ಲಿ ಕೊಡ್ಬೋದಲ್ಲ ಅಂತ ಅವ್ರ ಗ್ಯಾರಂಟಿ. ಈಗ ನಿಮ್ಮ ಅಂಗಡಿಗೆ ಬಂದವರು ಏನಾದರೂ ಈಗ ಆಲ್ರೆಡಿ ಕೆಲವೊಂದಷ್ಟು ಬೆಲೆ ಏರಿಕೆ ಆಗಿದೆ, ಏನಾದರೂ ಕ್ವಶನ್ ಮಾಡೋಂಥದ್ದು ಏನಾದರೂ ಮಾಡ್ತಾರಾ ನೀವು? ಹೌದು, ಬೇರೆ ಜನ ಮಾಡ್ತಾ ಇದ್ದಾರೆ. ಈ ರೈಟ್ ಯಾವಾಗ ಜಾಸ್ತಿ ಆಗುತ್ತೆ, ಮಾಡ್ತೀನಿ ಅಂತ ಇದ್ದಾರೆ, ಯಾವಾಗ ಆಗುತ್ತೆ ಏನು ಇದೇ ಥರ ಕೇಳ್ತಾರೆ. ಡೈಲಿ ಬಂದಾರಲ್ಲ ಒಂದು 50 ಜನ 100 ಜನ ಅದೇ ಕ್ವಶನ್ ಕೇಳ್ತಾರೆ. ಅದು ಪ್ರಾಬ್ಲಮ್. ನೋಡಿದ್ರಲ್ಲ, ಇದು ಎಣ್ಣೆ ಪ್ರಿಯರು ಹೇಳ್ತಿರುವಂತಹ ಮಾತು. ಯಾಕಂದರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಯಾಕಂದರೆ ಒಂದು ಕಡೆಯಲ್ಲಿ ಮಹಿಳೆಯರನ್ನ ತುಂಬ ಮೇಲ್ಮಟ್ಟದಲ್ಲಿ ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಪುರುಷರಿಗೆ ನಾರ್ಮಲ್ ಆಗಿ ಎಲ್ಲರೂ ಕೂಡ ಲೈಕ್ ಮಾಡೋದು ಎಣ್ಣೆಗಳನ್ನು. ಹಾಗಾಗಿ ಎಣ್ಣೆ ಬೆಲೆ ಜಾಸ್ತಿ ಆದರೆ ಸರ್ಕಾರಕ್ಕೂ ಕೂಡ ಐಡಿಯಾ ಇರ್ಬೋದು, ಎಣ್ಣೆ ಬೆಲೆ ಜಾಸ್ತಿ ಆದರೆ ಕುಡುಕರು ತಗೊಳ್ತಾರೆ. ಹಾಗಾಗಿ ಎಲ್ಲಿ ಸರ್ಕಾರದ
ಖರ್ಚು ವೆಚ್ಚಗಳನ್ನ ಭರಿಸಬೇಕು ಅನ್ನೋ ಆಲೋಚನೆಯಲ್ಲಿದೆ. ಕಾದು ನೋಡಬೇಕಾಗಿದೆ. ಎಣ್ಣೆ ಬೆಲೆ ಜಾಸ್ತಿ ಮಾಡ್ತಾರಾ, ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ, ಜಾಸ್ತಿ ಮಾಡಿದ್ರು ಜನ ಪಾಪ ಎಷ್ಟು ಕೂಲಿ ಕೆಲಸ ಮಾಡಿಕೊಂಡು ಬಡವರು ಕೂಡ ಕುಡಿತಾ ಇರ್ತಾರೆ. ಅವರನ್ನು ಕೂಡ ಸರ್ಕಾರ ಒಂದು ಕಡೆಯಲ್ಲಿ ನೋಡಬೇಕಾಗತ್ತೆ. ಕಾದು ನೋಡೋಣ ಎಷ್ಟು ಪರ್ಸೆಂಟ್ ಹೆಚ್ಚಾಗತ್ತೆ ಅಂತ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.